ತರ ಬ್ಯಾಗ್ ಆರ್ಗನೈಸರ್ ಮೋಸ್ಟ್ ಯೂಸ್ಡ್ ಬ್ಯಾಗ್ ಅಂದ್ರೆ ಇದು. Hey people, welcome back to my YouTube channel. I hope you guys are doing great. I am doing a video after a very long gap. ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ I saw too many people posting about their bag collection. ನನ್ನ ಹತ್ರನೂ ಒಂದಿಷ್ಟು ಬ್ಯಾಗ್ಗಳಿದೆ, ಅದನ್ನ ನಾನು ವಿಡಿಯೋ ಮಾಡಿ ತೋರ್ಸೋಣ ಅನ್ಕೊಂಡೆ. I usually like to store my bags in ಈ ತರ ಬ್ಯಾಗ್ ಆರ್ಗನೈಸರ್ಸ್. ಸೊ ಇದು ಆಕ್ಚುಲಿ ಬಟ್ಟೆ ಆರ್ಗನೈಸ್ ಮಾಡೋ ಬ್ಯಾಗ್ಸು, ಬಟ್ ನಾನು ಬಟ್ಟೆ ಅಲ್ಲ ಬ್ಯಾಗ್ಸ್ನ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಒಂದು 3 ಬ್ಯಾಗ್ ಇರ್ಬೇಕು ನನ್ನ ಹತ್ರ, ಅಂದ್ರೆ 3 ಬ್ಯಾಗ್ ಅಷ್ಟು ಬ್ಯಾಗ್ಗಳಿದೆ ನನ್ನ ಹತ್ರ. Let me show you one by one. I got this pretty jute bag. ಇದು ರೀಸೆಂಟ್ ಆಗಿ ನಾನು ತಗೊಂಡಿದ್ದು, ರೀಸೆಂಟ್ ಪರ್ಚೇಸು. ರೀಸೆಂಟ್ ಅಂದ್ರೆ ಐ ಥಿಂಕ್ ಏಪ್ರಿಲ್ ಅಲ್ಲಿ ತಗೊಂಡಿದ್ದು ಈ ಬ್ಯಾಗ್ ನಾನು. ಈ ತರ ಬ್ಯಾಗು ಗೋವಾ ಅಲ್ಲಿ ನಂಗೆ ತಗೋಬೇಕಂತ ತುಂಬಾ ಆಸೆ ಇತ್ತು, ಬಟ್ ನಂಗೆ ಯಾಕೆ ತಗೊಂಡಿಲ್ಲ ಅಂತ ನೆನಪಿಲ್ಲ. ಐ ವೆಂಟ್ ಫಾರ್ ಅ ಬೆಟರ್ ಬ್ಯಾಗ್, ಬಿಗರ್ ಬ್ಯಾಗ್. ಸೊ ಯಾ, ದಿಸ್ ಇಸ್ ದ ಬ್ಯಾಗ್ ದಟ್ ಐ ಗಾಟ್ ಫ್ರಮ್ ಅಂಡಮಾನ್. ನನಗೆ ಎಲ್ಲರಿಗೂ ಒಂದೊಂಥರ ಹುಚ್ಚಿದ್ರೆ, ನನಗೆ ಬ್ಯಾಗ್ಗಳ ಹುಚ್ಚು ಒಂದ್ ಸ್ವಲ್ಪ ಇದೆ. ಬ್ಯಾಗು ಮತ್ತೆ ಮ್ಯಾಗ್ನೆಟ್ ಕಲೆಕ್ಷನ್. ಸೊ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಷ್ಟೊಂದೇನು ಮ್ಯಾಗ್ನೆಟ್ ಕಲೆಕ್ಷನ್ ದೇವರಣೆ ನನ್ನ ಹತ್ರ ಇಲ್ಲ, ಬಟ್ ಒಂದಿಷ್ಟು ಮ್ಯಾಗ್ನೆಟ್ಸ್ ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಯಾಗ್ ದಟ್ ಐ ಗಾಟ್ ಇಟ್ ಇನ್ ಅಂಡಮಾನ್. ಅಂಡ್ ಇದು ಬಂದು ನಮ್ಮ ಅಜ್ಜಿ ದುಬೈಗೆ ಹೋಗಿದ್ದಾಗ ತಗೊಂಡ್ಬಂದಿದ್ದೀನಿ ಈ ಬ್ಯಾಗು. ಸೊ ಐ ಲೈಕ್ ದ ಕಲರ್. ಪ್ಲಸ್ ನಂಗೆ ಏನೋ ಗೊತ್ತಿಲ್ಲ, ಈ ಬ್ಲೂ ಕಲರ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಾದ್ರೂ ಶಾಪಿಂಗ್ ಹೋಗಿದ್ದಾಗೂ ಅಷ್ಟೇ, ಮೈ ಐಸ್ ಗೋ ಆನ್ ದಿ ಬ್ಲೂ ಕಲರ್. ಸೊ ದಿಸ್ ಇಸ್ another bag that I have. And this white bag is also from Dubai, which is a gift. And nange bag tumba ishta. Plus this doesn't have any compartment. So I can put in whatever I want. It's just that nan kaige ಏನು ಬೇಕು ಅದು ಸಿಗಲ್ಲ, but something I just liked it. And ಇದು ಒಂದು ಬ್ಯಾಗು. This is from Van Heusen. So this has a lot of compartments. 1, 2 and 3. ಇದು ನಾನು ಎಷ್ಟು ಸತಿ ಯೂಸ್ ಮಾಡಿದ್ದೀನಿ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಈ ಬ್ಯಾಗ್ ತಗೊಂಡು ಆಲ್ಮೋಸ್ಟ್ 2 years ಆಯ್ತು. ಇದನ್ನ ಯೂಸ್ ಮಾಡಿದ್ದು ಬರೀ ಒಂದೇ ಸತಿ ನಾನು. ಸೊ ಹಂಗೆ ಇಟ್ಟಿದ್ದೀನಿ, ಯು ಕ್ಯಾನ್ ಸಿ. So let's go to another bag. ಇನ್ನೊಂದು ಬ್ಯಾಗ್ ಇದು. ಈ ಬ್ಯಾಗ್ ನನಗೆ ಸಖತ್ ಇಷ್ಟ ಆಗಿತ್ತು. ಸೊ ಐ ಗಾಟ್ ದಿಸ್ ಫ್ರಮ್ ಮಲ್ಲೇಶ್ವರಂ. ಮಲ್ಲೇಶ್ವರಂಗೆ ಹೋಗಿದ್ದಾಗ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ಇನ್ ವೈಟ್. ಸೊ ಐ ಗಾಟ್ ದಿಸ್ ಬ್ಯಾಗ್. ನನ್ನ ಹತ್ರ ಬರೀ ಬ್ರ್ಯಾಂಡೆಡ್ ಅಲ್ಲ, ಲೋಕಲ್ ಬ್ಯಾಗ್ಸ್ ಕೂಡ ಇದೆ. ಅಂಡ್ ಇದು ಎಥ್ನಿಕ್ ವೇರ್ ಹಾಕೊಂಡಾಗ ಯೂಸ್ ಮಾಡೋಣ ಅಂತ ಇದ್ದಿದ್ ಬ್ಯಾಗ್ ಇದು. ಬಟ್ ಇವಾಗ ತನಕ ಎಷ್ಟೊಂದ್ಸತಿ ಎಥ್ನಿಕ್ ವೇರ್ ಹಾಕಿದೀನಿ, ಈ ಬ್ಯಾಗ್ ಅಂತೂ ಆಚೆನೆ ಬಂದಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಇಟ್ಸ್ ಅ ವೆರಿ ಕ್ಯೂಟ್ ಬ್ಯಾಗ್ ದಟ್ ಐ ಗಾಟ್ ಇಟ್ ಫ್ರಮ್ ಶಿರ್ಡಿ. ತುಂಬಾ ಚೆನ್ನಾಗಿದೆ ಈ ಬ್ಯಾಗ್. Also has 2 compartments. My husband actually tells me, ನೀನ್ ಬ್ಯಾಗ್ಗಳು ಏನಕ್ಕೆ ತಗೋತೀಯಾ, ನೀನ್ ಬ್ಯಾಗ್ ತಗೊಂಡ್ರು ಅದು ಗಾಡಿ ಒಳಗಡೆನೆ ಹಾಕ್ತೀಯಾ ಅಂತ. ಅದು ಆಕ್ಚುಲಿ ನಿಜಾನೇ. ಐ ಲವ್ ಕಲೆಕ್ಟಿಂಗ್ ಬ್ಯಾಗ್ಸ್, ಬಟ್ ಅದನ್ನ ಇಟ್ಕೋಬೇಕಂದ್ರೆ ನಂಗೊಂದು ತುಂಬಾ ಬಾಧೆ ಆಗತ್ತೆ ನಂಗಂತೂ.
ಈ ಬ್ಯಾಗು ನಮ್ಮಮ್ಮ ನನಗೆ ಚಿಕ್ಕಪೇಟೆಯಿಂದ ತಗೊಂಡ್ಬಂದಿದ್ದು. ಐ ವಾಂಟೆಡ್ ಸಮಥಿಂಗ್ ಫಾರ್ ದ ಸ್ಯಾರೀಸ್, ಲೈಕ್ ದ ಪಾರ್ಟಿ ವೇರ್ ಸ್ಯಾರೀಸ್ ಆರ್ ಸಮಥಿಂಗ್ ಲೈಕ್ ದಟ್. ಮದ್ವೆಗಳಿಗೆ ಹೋದಾಗೆಲ್ಲ ಯೂಸ್ ಮಾಡಕ್ಕೆ. ಸೊ ಐ ಗಾಟ್ ದಿಸ್ ಕ್ಯೂಟ್ ಲಿಟಲ್ ಕ್ಲಚ್. ಇದರ ಓಪನ್ ಮಾಡೋದು ಹೀಗೆ, ಇಷ್ಟೇ. ಇದರಲ್ಲಿ ಬರೀ ಒಂದು ಫೋನು, ವಾಲೆಟ್ ಅಂತೂ ಹೋಗಲ್ಲ. ಸೊ ದುಡ್ಡು ನಂಗೆ ಹಂಗೆ ಹಾಕೋಬೇಕಷ್ಟೇ. ಒಂದು ಲಿಪ್ಸ್ಟಿಕ್ಕು ಮತ್ತೆ ಒಂದು ಫೋನ್ ಇಟ್ಕೋಬಹುದು. ಸೊ ದಿಸ್ ಇಸ್ ಅನದರ್ ಒನ್. ಅಂಡ್ ದಿಸ್ ಬ್ಯಾಗ್ ನಾವು ಫಸ್ಟ್ ಟೈಮ್ ಗೋವಾಗೆ ಹೋಗಿದ್ದಾಗ ನಾ ತಗೊಂಡಿದ್ದೆ ಈ ಬ್ಯಾಗ್. ಇದು ಸೀರಿಯಸ್ ಆಗಿ ನಾನು ಇವಾಗ ತನಕ ಯೂಸ್ ಮಾಡಲೇ ಇಲ್ಲ. It's just like this, doesn't have any compartment. ನಾನು ಇವಾಗ ತನಕ ಈ ಬ್ಯಾಗ್ನ ಎಲ್ಲೂ ಯೂಸ್ ಮಾಡಿಲ್ಲ, ಬಟ್ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಈ ಪೌಚ್ ಎಲ್ಲಿ ತಗೊಂಡಿದ್ದಂತ ಸೀರಿಯಸ್ ಆಗಿ ನಂಗೆ ನೆನಪಿಲ್ಲ, ಬಟ್ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್, ದ ಸೂಟ್ ಕೇಸ್ ಟೈಪ್ ಆಫ್ ಬ್ಯಾಗ್. ಅಂಡ್ ನಂಗೆ ಸೀರಿಯಸ್ ಆಗಿ ನೆನಪಿಲ್ಲ ಎಲ್ಲಿ ತಗೊಂಡಿದ್ದು ಇದನ್ನ, ಬಟ್ ಇದನ್ನು ನಾನು ಏನು ಒಂದ್ಸತಿ ಏನೋ ಯೂಸ್ ಮಾಡಿ ಹಂಗೆ ಇಟ್ಟಿರೋದು ಅಷ್ಟೇ. ನಾ ಹೇಳಿಲ್ವಾ ನನ್ನ ಹತ್ರ ಆಲ್ಮೋಸ್ಟ್ ತುಂಬಾ ಬ್ಯಾಗ್ ಇದೆ, ಬಟ್ ನಾನು ಯೂಸ್ ಮಾಡಿದೆಲ್ಲ ಅಷ್ಟರಲ್ಲೇ ಇರೋದು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. And this is one fur bag. My mother-in-law got this for me when we had been to Mysore. ಚಾಮುಂಡಿ ಹಿಲ್ಸ್ ಹೋಗಿದ್ದಾಗ ಅವಾಗ ತೆಕ್ಕೊಟ್ಟಿದ್ದಿ ಬ್ಯಾಗ್ ನನಗೆ. ಅಷ್ಟೇ, ಒಂದೇ ಯೂಸ್ ಮಾಡಿದ್ ನಾನೆಲ್ಲ, ಜಾಸ್ತಿ ಏನ್ ಯೂಸ್ ಮಾಡಿಲ್ಲ. ಐ ಲೈಕ್ ದಿಸ್ ಬ್ಯಾಗ್ ಜಸ್ಟ್ ಬಿಕಾಸ್ ಆಫ್ ದ ಫರ್. ಇಟ್ಸ್ ಸೋ ಸಾಫ್ಟ್, ಗೊತ್ತಾ? ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಈ ಬ್ಯಾಗ್ ಬಂದು ನಮ್ಮ ಅಕ್ಕ, ನನ್ನ ಕಸಿನ್ನು, ಐ ಥಿಂಕ್ ಡೆಲ್ಲಿಗೆ ಹೋಗಿದ್ದಾಗ ಶಿ ಗಾಟ್ ಇಟ್ ಫ್ರಮ್ ಸರೋಜ್ನಿ ಮಾರ್ಕೆಟ್. ಸೊ ದಿಸ್ ಇಸ್ ದ ಬ್ಯಾಗ್. ಇದು ವೆರಿ ಕ್ಯೂಟ್ ಅಂಡ್ ಸ್ಮಾಲ್ ಬ್ಯಾಗ್. ಇದನ್ನು ಒಂದೇ ಸತಿ ಯೂಸ್ ಮಾಡಿದ್ದೆ. ಇಟ್ ಲೈಕ್ ದಿಸ್ ಆರ್ ಐ ಕ್ಯಾನ್ ಯೂಸ್ ದಿಸ್ ಬೆಲ್ಟ್ ಸ್ಲಿಂಗ್. I don't know why I'm obsessed with all small bags. This bag also, I think I got it from Chickpet. It also had a teddy ಅನ್ಸುತ್ತೆ, ಅದು ಎಲ್ಲೋ ಹೋಯ್ತೋ ಗೊತ್ತಿಲ್ಲ. ಟೆಡಿನೋ ಏನೋ ಇತ್ತು ಇದಕ್ಕೆ. ಇಲ್ಲಿ So this is another cute small backpack. ನಂತರ ಇನ್ನೊಂದು ಚಿಕ್ಕದಾಗಿರೋ ಬ್ಯಾಕ್ ಪ್ಯಾಕ್ ಇದೆ. ಇದನ್ನ ಬ್ಯಾಕ್ ಪ್ಯಾಕ್ ಆಗು ಕನ್ವರ್ಟ್ ಮಾಡ್ಕೋಬಹುದು, ಮತ್ತೆ ಸ್ಲಿಂಗ್ ಆಗಿ ಕೂಡ ಯೂಸ್ ಮಾಡಬಹುದು. ದಿಸ್ ಇಸ್ ದ ಒನ್. ದಿಸ್ ಇಸ್ ವೆರಿ ಓಲ್ಡ್. ನೆನಪಿಲ್ಲ ಎಲ್ಲಿ ತಗೊಂಡಿದ್ದು, ಬಟ್ ಇದು ಮೋಸ್ಟ್ಲಿ ನಮ್ಮ ಅಮ್ಮಂದು ಅನ್ಸುತ್ತೆ. ನನ್ನ ಹತ್ರ ಬಂದ್ಬಿಟ್ಟಿದೆ. ಇಷ್ಟೇ ಇರೋದ ಬ್ಯಾಗ್, ಇಷ್ಟೇ. ಈ ಬ್ಯಾಗ್ ಒಳಗಡೆ ಏನು ತೂರಲ್ಲ, ಲೈಕ್ ವಾಲೆಟ್ ಎಲ್ಲ, ಬಟ್ ಕಂಪಾರ್ಟ್ಮೆಂಟ್ ಗಳಂತೂ ಬೆಜ್ಜಾನ್ ಕೊಟ್ಟಿದ್ದಾನೆ. ಈ ತರ ಇದೆ ಬ್ಯಾಗ್. ಅಂಡ್ ದಿಸ್ ಇಸ್ ಒನ್ ಮೋರ್ ಬ್ಯಾಕ್ ಪ್ಯಾಕ್. ಐ ಲೈಕ್ ಬ್ಲ್ಯಾಕ್, ವೈಟ್, ಲೈಟ್ ಕಲರ್ಸ್ ನನಗೆ ತುಂಬಾ ಇಷ್ಟ, ಬಟ್ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. ಸೊ ದಿಸ್ ಇಸ್ ಅನದರ್ ಬ್ಯಾಕ್ ಪ್ಯಾಕ್ ದಟ್ ಐ ಹ್ಯಾವ್. ಅದು ನನಗೆ ನೆನಪಿಲ್ಲ ಎಲ್ಲಿ ತಗೊಂಡಿದ್ದು ಅಂತ. ಮೋಸ್ಟ್ಲಿ ಅದು ನಮ್ಮ ಅಮ್ಮಂದೆ, ಇಲ್ಲ ನಮ್ಮಮ್ಮ ಕೊಡ್ಸಿರ್ಬೇಕು ನನಗೆ. ಸೊ ಐ ಡೋಂಟ್ ನೋ ವೇರ್ ಐ ಗಾಟ್ ಇಟ್ ಫ್ರಮ್. ಅಂಡ್ ದಿಸ್ ಇಸ್ ಅನದರ್ ಬ್ಯಾಗ್ ದಟ್ ಐ ಗಾಟ್ ಫ್ರಮ್ ಶಿರ್ಡಿ. ದಿಸ್ ಇಸ್ ಆಲ್ಸೋ ಅ ಗಿಫ್ಟ್. ದಿಸ್ ಒನ್. ಈ ಕ್ಯೂಟ್ ಪೌಚ್ ನ ನಾನು ಮತ್ತೆ ನನ್ನ ಕಸಿನ್ ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದು. ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಆಲ್ ಮೈ ಮೇಕಪ್ ಐಟಮ್ಸ್ ಅಂಡ್ ವಾಚ್, ಅದು ಆಕ್ಸೆಸರೀಸ್ ಏನೇನಿರುತ್ತೋ ಎಲ್ಲ ಇದೊಳಗಡೆ ಫಿಟ್ ಆಗತ್ತೆ. ಇದೊಳಗಡೆ ಒಂದು ಸಾಫ್ಟ್ ಆಗಿರೋ ಒಂದು ಪೌಚ್ ತರ ಇದೆ. ದಿಸ್ ಐ ಗಾಟ್ ಇಟ್ ಫ್ರಮ್ ದುಬೈ. ಐ ಥಿಂಕ್ 2014 ನೆನಪಿಲ್ಲ. ನಾನು ದುಬೈಗೆ ಹೋಗಿದ್ದಾಗ ನಾನು ತಗೊಂಡ್ಬಂದಿದ್ದು. ಇಟ್ಸ್ ಅ ಕ್ಯೂಟ್ ಪೌಚ್ ವಿಚ್ ಹ್ಯಾಸ್ ಅ ಪಿಗ್ ಫೇಸ್. ಕ್ಯೂಟ್ ಆಗಿದೆ ಅಲ್ಲ. ಇದಲ್ಲಂತೂ ಇದು ಮತ್ತೆ ಇದು, ದೀಸ್ ಆರ್ ಮೈ ಮೋಸ್ಟ್ ಯೂಸ್ಡ್ ಪೌಚಸ್ ಅಂಟಿಲ್ ಡೇಟ್. ದೀಸ್ ಆರ್ ಮೈ ಫೇವ್ರೆಟ್ಸ್ ಆಯ್ತಾ, ಬಿಕಾಸ್ ಇಟ್ ಕ್ಯಾರೀಸ್ ಆಲ್ ಮೈ ಎಸೆನ್ಷಿಯಲ್ ಥಿಂಗ್ಸ್. ಸೊ ಈ ಬ್ಯಾಗ್ ಆಯ್ತು. ಲೆಟ್ಸ್ ಗೋ ಟು ಅನದರ್ ಬ್ಯಾಗ್. So this purse is from Charles and Keith, and idu nanige gift. I got this when my uncle and aunt had been to Singapore last year. It's a very cute pouch, white. Aduna ee dust bag ಅಲ್ಲಿ ಹಾಕಿಟ್ಟಿದ್ದೀನಿ.
ಇದನ್ನ ಒಂದೇ ಸತಿ ನಾನು ತೆಗ್ದಿರೋದು, ಲಾಸ್ಟ್ ಇಯರ್ ಅನ್ಸುತ್ತೆ ಕೊಟ್ಟಿದ್ದು ನನಗೆ ಪರ್ಸ್. Usually the branded ones, like put in such dust bags. ಯಾಕಂದ್ರೆ ನನಗೆ ಅದು ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಲರ್ ಯು ನೀಡ್ ಟು ಸೇಫ್ ಇಟ್, ಸೊ ದಟ್ ಇಸ್ ದ ರೀಸನ್ ಐ ಪುಟ್ ಇನ್ ಅ ಡಸ್ಟ್ ಬ್ಯಾಗ್ ಲೈಕ್ ದಿಸ್. ಅಂಡ್ ಇದು Zoc ಅವ್ರದ್ದು. When I think I got this for my mother-in-law's birthday, ಅವ್ರಿಗೊಂದು ಕೊಡಿಸ್ದೆ, ನಾನು ತಗೊಂಡೆ. ಸೊ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇತ್ತು ಅವಾಗ, ಸೊ ನಾನು ಒಂದು ತಗೊಂಡೆ. ಸೊ ದಿಸ್ ಬ್ಯಾಗ್ ಐ ಥಿಂಕ್ ನನ್ಗೆ ಎಲ್ಲಿ ತಗೊಂಡಿದ್ ನೆನಪಿಲ್ಲ, ಆಲನ್ಸೋಲ್ ಇದ್ದಿದ್ದು. ಬಟ್ ಐ ಹ್ಯಾವ್ ಯೂಸ್ ದಿಸ್ ಬ್ಯಾಗ್ ಟೂ ಮೆನಿ ಟೈಮ್ಸ್. ಈ ನಡುವೆನೆ ಐ ಆಮ್ ನಾಟ್ ಯೂಸಿಂಗ್ ಇಟ್ ಎನಿವೇರ್. ಆಲ್ಸೋ ಇದೊಳಗಡೆ ಒಂದು ಬನಾನಾ ಕ್ಲಿಪ್ ಇಟ್ಟಿದ್ದೀನಿ, ನನಗೆ ನೆನಪಿಲ್ಲ. ಸೊ ಇದನ್ನ ತುಂಬಾ ಸತಿ ಯೂಸ್ ಮಾಡಿದ್ದೀನಿ ಈ ಬ್ಯಾಗ್ನ. ಇಟ್ಸ್ ಸ್ಲಿಂಗ್ ಬ್ಯಾಗ್. ಅಂಡ್ ಈ ಬ್ಯಾಗ್ ಕೂಡ ಐ ಗಾಟ್ ಇಟ್ ವೆರಿ ರೀಸೆಂಟ್ಲಿ. ನಮ್ಮಮ್ಮ ಕೊಡ್ಸಿದ್ ನನಗೆ ಈ ಬ್ಯಾಗು. ಸೊ ದಿಸ್ ಇಸ್ ಫ್ರಮ್ ಲೈಫ್ ಸ್ಟೈಲ್ದು ಕೋಡ್ ಅವ್ರದ್ದು. ಸೊ ಐ ಕೆಪ್ಟ್ ಇಟ್ ಇನ್ ದ ಡಸ್ಟ್ ಬ್ಯಾಗ್ ಸೊ ದಟ್ ದಿಸ್ ಡಸಂಟ್ ಗೆಟ್ ಸ್ಪಾಯಿಲ್ಡ್, ಬಿಕಾಸ್ ದಿಸ್ ಇಸ್ ಆಲ್ಸೋ ಅ ಲೈಟ್ ಕಲರ್. ಅಂಡ್ ಇದು ಏನಕ್ಕೆ ತಗೊಂಡೆ ಅಂದ್ರೆ, ಐ ನೋ ಇಟ್ ಇಸ್ ಅ ವೆರಿ ಸ್ಮಾಲ್ ಬ್ಯಾಗ್. ಐ ನೋ ಪೀಪಲ್ ವುಡ್ ಟೆಲ್, ವೈ ಡಿಡ್ ಯು ಬೈ ದಿಸ್? ಐ ಡೋಂಟ್ ಥಿಂಕ್ anything like a water bottle also would fit into this, but I like the locking system of this. See, it's like you clip it like this and it will open. Just because of that I got. ಇವಾಗ ತನಕ ಒಂದ್ಸತಿನೂ ಯೂಸ್ ಮಾಡಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ತಗೊಂಡು ಆಲ್ಮೋಸ್ಟ್ ಒಂದು 3-4 months ಆಯ್ತು ಅನ್ಸುತ್ತೆ. ಸೊ ಐ ನೆವರ್ ಯೂಸ್ಡ್ ಇಟ್. ಆಲ್ಸೋ ಇಟ್ ಕಮ್ಸ್ ವಿತ್ ಅ ಸ್ಲಿಂಗ್. ಆಮೇಲೆ ಈ ಬ್ಯಾಗು ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಯು ಗೆಟ್ ಇಟ್ ಎವ್ರಿವೇರ್ ಆಲ್ಮೋಸ್ಟ್. ದಿಸ್ ಬ್ಯಾಗ್ ಐ ಗಾಟ್ ಇಟ್ ಇನ್ ಕಡ್ಲೆಕಾಯಿ ಪರ್ಸೆ ದಿಸ್ ಇಯರ್ ಕಡ್ಲೆಕಾಯಿ ಪರ್ಸೆಲ್ ತಗೊಂಡಿದ್ದು, ಜಸ್ಟ್ ಬಿಕಾಸ್ ಐ ಹ್ಯಾವ್ ಟೂ ಮೆನಿ ಬ್ಯಾಗ್ಸ್ ಅಂಡ್ ಈ ಸೈಜ್ ಬ್ಯಾಗ್ ನನ್ನ ಹತ್ರ ಇರ್ಲಿಲ್ಲ. ಇದಕ್ಕಿಂತ ದೊಡ್ಡದಿದೆ, ಇದಕ್ಕಿಂತ ಚಿಕ್ಕದಿದೆ. ಐ ಡಿಡ್ಂಟ್ ಹ್ಯಾವ್ ದಿಸ್ ಬ್ಯಾಗ್, ಸೊ ಐ ಗಾಟ್ ದಿಸ್ ಬ್ಯಾಗ್. ಅಂಡ್ ದಿಸ್ ಇಸ್ ಮೈ ಒನ್ ಮೋರ್ ಬ್ಯಾಗ್. ದಿಸ್ ಐ ಗಾಟ್ ಇಟ್ ಫ್ರಮ್ ಗೋವಾ ಆಕ್ಚುಲಿ. ಗೋವಾಗ್ ಹೋಗಿದ್ದಾಗ ತಗೊಂಡಿದ್ದು. ನನಗಿದ್ದು ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು. ಸೊ ದಟ್ ಇಸ್ ದ ರೀಸನ್ ಐ ಗಾಟ್ ಇಟ್. ಅಂಡ್ ದಿಸ್ ಕ್ಯೂಟ್ ಪೌಚ್, ಐ ಲವ್ಡ್ ಇಟ್. ಅಂಡ್ ದಟ್ಸ್ ವೈ ಐ ಎಂಡೆಡ್ ಬೈಯಿಂಗ್ ಇಟ್. ಆಕ್ಚುಲಿ ಬ್ಯಾಗ್ಸ್ ಇಷ್ಟೇ ಅಲ್ಲ, ನನ್ನ ಹತ್ರ ಇನ್ನ ಒಂದಷ್ಟು ಬ್ಯಾಗ್ಸ್. ಐ ಡೋಂಟ್ ಹ್ಯಾವ್ ಇಟ್ ಹಿಯರ್, ಇಟ್ಸ್ ಇನ್ ಮೈ ಮದರ್ಸ್ ಹೌಸ್. ಸೊ ಅಲ್ಲಿ ಹೋಗಿದ್ದಾಗ ನೋಡೋಣ, ಅವಾಗ ವಿಡಿಯೋ ಮಾಡಿ. ಸೊ ಐ ಥಿಂಕ್ ದಟ್ ಐ ಕ್ಯಾನ್ ಪೋಸ್ಟ್ ಇಟ್ ಆಸ್ ಪಾರ್ಟ್ 2. ಸೊ ಅಷ್ಟೇ, ನನ್ನ ಬ್ಯಾಗ್ ಕಲೆಕ್ಷನ್ ಜಾಸ್ತಿ ಏನಿಲ್ಲ ಆಕ್ಚುಲಿ. ಇದಕ್ಕೆ ಜಾಸ್ತಿ ಅನ್ಬೋದು ನೀವು. ಸೊ ಮೈ ಹಸ್ಬೆಂಡ್ ಯೂಶಲಿ ಟೆಲ್ಸ್ ಮೀ, ಐ ಡೋಂಟ್ ನೋ ವೈ ಡು ಯು ಆಕ್ಚುಲಿ ಬೈ ಬ್ಯಾಗ್ಸ್. ನೀನು ತಗೊಂಡೋಗಲ್ಲ, ಏನಿಲ್ಲ, ಎಲ್ಲ ಸ್ಟೋರ್ ಮಾಡ್ಕೋತೀಯ, ಅದಕ್ಕೊಂದು ಜಾಗ ಬೇರೆ ಬೇಕು ನಿನಗೆ ಅಂತ. ಸೊ ಇನ್ನಷ್ಟು ಬ್ಯಾಗ್ಸ್ ತಗೋಬೇಕಂತ ಆಸೆ, ನೋಡೋಣ ಇನ್ ಎಷ್ಟು ಬ್ಯಾಗ್ಸ್ ತಗೋತೀನಿ ಗೊತ್ತಿಲ್ಲ ನನಗೆ. ಇಫ್ ಯು ಬೈ ಬ್ಯಾಗ್ಸ್ ವೆನ್ ಯು ಗೋ ಔಟ್ ಸ್ಟೇಷನ್ಸ್ ಆರ್ ಮ್ಯಾಗ್ನೆಟ್ಸ್ ಅಂಡ್ ಬ್ಯಾಗ್ಸ್ ಆರ್ ಓನ್ಲಿ ಹ್ಯಾವಿಂಗ್ ಅ ಗುಡ್ ಡ್ಯೂರೇಬಿಲಿಟಿ. ಐ ನೋ ಜಿಪ್ ಹೋಗುತ್ತೆ ಅದು ಇದು, ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಯು ಯೂಸ್ ಇಟ್. ನಾನು ಅಷ್ಟು ಯೂಸ್ ಮಾಡಲ್ಲ. ಸೊ ಅಟ್ಲೀಸ್ಟ್ ಇವೆಲ್ಲ ಇದ್ರೆ ಒಂದ್ ಸ್ವಲ್ಪ ನೆನಪಿನ ಶಕ್ತಿ ಇರ್ಬೋದು, ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ಇಲ್ಲ ಎಲ್ಲಿ ತಗೊಂಡಿದ್ದು ಅಂತ ಒಂದ್ ಸ್ವಲ್ಪ ಐಡಿಯಾ ಇರ್ಬೋದು ಅಂತ ಐ ಬೈ ಬ್ಯಾಗ್ಸ್. ಇಷ್ಟು ಬ್ಯಾಗ್ ಅಲ್ಲಿ ನನ್ನ ಫೇವ್ರೆಟ್ ಬ್ಯಾಗ್ ಅಂಡ್ ಮೋಸ್ಟ್ ಯೂಸ್ಡ್ ಬ್ಯಾಗ್ ಅಂದ್ರೆ ಇದು, the one that I told you I got it from Goa, this one. And I think e bag, white bag, this goes with all the outfits like western also. I mean idu traditionally use madak agalla, but I can use this when I wear western clothes. This goes with that. And this is the most used bag. ಆಮೇಲೆ ಇದು ಒಂದೆರಡು ಸತಿ ಅನ್ಸತ್ ಯೂಸ್ ಮಾಡಿದ್ದೀನಿ. ಬಟ್ ನನ್ನ ಫೇವ್ರೆಟ್ ಅಂದ್ರೆ ಜಸ್ಟ್ ಬಿಕಾಸ್ ಇಟ್ ಕ್ಯಾರೀಸ್ ಮೈ ಎಸೆನ್ಷಿಯಲ್ಸ್, ದೀಸ್ ಟು ಪೌಚಸ್.
I love these pouches. Thank you so much for watching this video. I hope you guys enjoyed it. ನೋಡೋಣ ಇನ್ನ ಏನೇನ್ ವಿಡಿಯೋ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಮುಂದೆ ಏನ್ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿ I will definitely come back.